ನಮ್ಮ ಮಲೆನಾಡು ಕಡೆ ತುಂಬ ವಿಧವಾದ ತಂಬುಳಿಗಳನ್ನ ಮಾಡ್ತೀವಿ. ಎಲ್ಲ ತಂಬುಳಿಗಳು ತುಂಬಾ ರುಚಿಯಾಗಿರುತ್ತೆ. ಹಾಗೆ ತುಂಬ ಸಿಂಪಲ್ಲಾಗಿ ಸಹ ಇರುತ್ತೆ. ಹೊಟ್ಟೆಗಂತೂ ತುಂಬ ಹಿತವಾಗಿರುತ್ತೆ. ತುಂಬ ವಿಧವಾದ ತಂಬುಳಿಗಳಲ್ಲಿ ಎಲ್ಲ ತಂಬುಳಿಗಳು ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ಈರುಳ್ಳಿ ತಂಬುಳಿನ ಮಾಡಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ತಂಬುಳಿನೂ ಸಹ ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ತಂಬುಳಿ ಮಾಡೋಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಿಪ್ಪೆ ತೆಗೆದು ದಪ್ಪವಾಗೇ ಹೆಚ್ಕೊಳ್ಳಿ, ಪರವಾಗಿಲ್ಲ. ದಪ್ಪವಾಗಿ ಈರುಳ್ಳಿನ ಹೆಚ್ಕೊಂಡು ಮಿಕ್ಸಿ ಜಾರ್ಗೆ ಹಸಿದೇ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಹಸಿದು ಬೇಕಿದ್ರೆ ಹಾಕ್ಕೋಬೋದು, ಹುರಿದಿದ್ದು ಬೇಕಿದ್ರೆ ಹಾಕ್ಕೋಬೋದು. ಹಸಿದೊಂಥರ ಟೇಸ್ಟ್ ಕೊಟ್ಟರೆ ಹುರಿದು ಮಾಡಿದ ಸಾಂಬಾರು ಇನ್ನೊಂಥರ ರುಚಿ ಕೊಡುತ್ತೆ. ಹಸಿದು ಸಹ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಸಣ್ಣ ಕಾಳುಮೆಣಸನ್ನ 5ರಿಂದ 6 ಹಾಕ್ಕೊಳ್ತಿದ್ದೀನಿ. 1 ಬಟ್ಲು ತೆಂಗಿನಕಾಯಿ ತುರಿ, ಹಾಗೆ 1 ಬಟ್ಲು ಮೊಸರನ್ನ ಹಾಕ್ಕೊಂಡು 2 ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ಉಪ್ಪನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಆ ಕ್ಲಿಪ್ಪಿಂಗು ಮಿಸ್ ಆಗಿದೆ. ನೀವು ಇದ್ರ ಜೊತೆಗೆ ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದ್ದಾದಮೇಲೆ ಒಂದು ಪಾತ್ರೆಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತಂಬುಳಿನ ತುಂಬ ದಪ್ಪವಾಗೂ ಮಾಡಲ್ಲ, ತುಂಬ ತೆಳುವಾಗೂ ಮಾಡಲ್ಲ. ಚಟ್ನಿಗಿಂತ ಸ್ವಲ್ಪ ತೆಳುವಾಗಿರುತ್ತೆ ಅಷ್ಟೇ ತಂಬುಳಿ. ನೋಡಿ, ಈ ಹದಕ್ಕೆ ನೀವು ನೀರನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಆಗಿದೆ, ಅದನ್ನು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ತಂಬುಳಿ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಂತೂ ತಂಬುಳಿಗಳು ಹೊಟ್ಟೆಗೆ ಹಿತ ಅನಿಸುತ್ತೆ. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನಿಮಗೆ ಸಾಂಬಾರು ಮಾಡೋಕ್ಕೆ ಸಮಯ ಇಲ್ಲ, ಬೇಜಾರಾಗ್ತಿದೆ ಅಂದಾಗ ಈ ಸಿಂಪಲ್ಲಾಗಿರೋ ಅಂತಹ ತಂಬುಳಿನ ಮಾಡ್ಕೊಳ್ಳಿ. ಈ ಬೇಸಿಗೆಗಂತೂ ಈ ತಂಬುಳಿ ಸಾರು ಮಾಡಿಸ್ದಂಗಿರುತ್ತೆ. ನೀವು ಒಂದು ಸಲ ಖಂಡಿತವಾಗ್ಲೂ ಈರುಳ್ಳಿ ತಂಬುಳಿನ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಆಯಿತಾ? ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇಲ್ಲಿ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ತಂಬುಳಿನ. ಇದು ಮುದ್ದೆಗೂ ಸಹ ಚೆನ್ನಾಗಿರುತ್ತೆ. ಆ ಬಿಸಿ ಅನ್ನದ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.